ಯಾವಲ್ಲಿ ಒಂದು ಕೇಳ ಸುಮ್ಮನೆ ಯಾಟೆ ಬಾರ್ಲಾ ಬೋರ್ಡ್ ಬಾರ್ಲಾ ಎಲ್ಲೆಲ್ಲ ಇದೆಯಾ ಹೆಂಗಸರು ಪರ್ಕೆ ತಗೊಂಡು ಪರ್ಕೆ ಸೇವೆ ಮಾಡ್ತಾವ್ರಿ ಯಾಟೆ ಬಾರ್ಲಾ ಬಿಡಿಸು ಇಲ್ಲಿ ರೀ ಯಜಮಾನ್ರೆ ಮುಚ್ಚ್ರಿ ಬಾಯಿ ಯಾಕೆ ಹಂಗೆ ಮಾಡ್ಕೊತೀರಿ ಅಲ್ಲ ಕಣ್ಲ ಯಾಕ್ಲ ಹಿಂಗೆ ಚಚ್ತಾವ್ರಿ ಯಾರ್ಲ ಇವರೆಲ್ಲ ರೀ ಅದೇ ರೀ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ರೈತರ ಜಮೀನನ್ನು ಸರ್ವೆ ಮಾಡೋಕೆ ಹೋಗಿದ್ರಲ್ಲ ಗೌರ್ಮೆಂಟ್ ಅಧಿಕಾರಿಗಳು ಅವರನ್ನ ಹಿಡ್ಕೊಂಡು ಜಮೀನು ಮಾಲೀಕರು ಹಿಂಗೆ ತರಾಟೆಗೆ ತೊಗೊಂಡಿದ್ದಾರೆ ಓ ಆ ಕೇಸ್ ಏನಿಲ್ಲ ಇದು ಸುಮ್ಮನೆ ಇರಲಾರ್ದೆ ಜೇನುಗೂಡಿಗೆ ಕಲ್ಲು ಹೊಡೆದು ಬಿಟ್ರಲ್ಲೋ ಗೌರ್ಮೆಂಟ್ನವರು ಇನ್ನು ಬಿಡ್ತಾರೇನಪ್ಪ ರೈತರು ಇನ್ನು ರೈತರು ಒಂದೇಟಿಗೆ ದೇವೇಗೌಡರು ಸುಮ್ಕಿರ್ತಾರ ಆಗ ದೇವೇಗೌಡರು ಕಣಕ್ಕೆ ಕೇಳ್ದು ಬಿಡ್ತಾರೆ ದೇವೇಗೌಡರು ಏನು ಹೇಳ್ತಾವ್ರೆ ಕೇಳಿಸ್ಕೆ ಓಸಿ ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಇದಪ್ಪ ಮಾತು ಅಂತ ಅಂದರೆ ದೇವೇಗೌಡರು ಇಳಿದವ್ರೆ ಅಂತ ಅಂದಮ್ಯಾಗೆ ಇನ್ನು ಡಿ ಕೆ ಸಣ್ಣ ಒಂದು ಹೆಜ್ಜೆ ಹಿಂದೆ ಇಕ್ಲೇಬೇಕು ಅಲ್ವೆಲ್ಲ ಹೌದ್ರಿ ಈ ಜೆ ಡಿ ಎಸ್ನವರು ಅಧಿಕಾರದಲ್ಲಿದ್ದಾಗಲೇ ಈ ಒಂದು ಪ್ರಸ್ತಾವನೆ ಇಟ್ಟಿದ್ರು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಮಾಡೋಕೆ ಹೊರಟಾಗ ನಾವು ಬಿಡಲ್ಲ ಅಂತ ಜೆ ಡಿ ಎಸ್ನವ್ರು ಹೇಳ್ತಾರೆ. ಒಟ್ಟಿನಲ್ಲಿ ಆ ಕಡೆ ಕಾಂಗ್ರೆಸ್ನವ್ರನ್ನ ನಂಬೋದು, ಈ ಕಡೆ ಜೆ ಡಿ ಎಸ್ನವ್ರನ್ನ ನಂಬೋದು. ಮಗನೂ ಗಿವ್ಚಿ ತೊಟ್ಲು ತಳ್ಳಿ ಒಟ್ಟಿನಲ್ಲಿ ಜನಗಳು ಕನ್ಫ್ಯೂಸ್ ಆಗ್ಬಿಟ್ಟು ಕೈಗೆ ಪರ್ಕೆ ತೊಗೊಂಬಿಟ್ಟಿದ್ದಾರೆ ನೋಡ್ರಿ. ಶೇಟನ ಹೋಗ್ಲಿ ಬಿಡಪ್ಪ. ಈ ನಮ್ಮ ಪ್ರೇಮಕ್ಕ ನೆನ್ನೆ ಸಿ ಎಮ್ ಅವ್ರ ಮನೆಗೆ ಹೋಗ್ಬಿಟ್ಟು ವಾಪಸ್ ಬಂತಂತಲ್ಲ ಯಾಕ್ಲ? ಪ್ರೇಮಕ್ಕನವರು ಅಪಾಯಿಂಟ್ಮೆಂಟ್ ತೊಗೊಂಡೆ ಹೋಗ್ಬಿಟ್ಟಿದ್ದಾರೆ ಸುಮ್ಮನೆ ವಿಶ್ ಮಾಡೋದಕ್ಕೆ. ಬೇರೆ ಏನು ವಿಷಯ ಆಯ್ತೋ ಏನೋ, ಆದರೆ ಒಳಗೆ ಬಿಡಲಿಲ್ಲ. ಕೊನೆಗೆ ಡಿ ಕೆ ಅವರೇ ಫೋನ್ ಮಾಡಿ ಅಲ್ಲ ಕಣಮ್ಮ ಬರೋದಕ್ಕೆ ಮುಂಚೆ ಒಂದು ಫೋನ್ ಮಾಡೋದಲ್ವೇ, ಸಾನೇ ಬೇಜಾರಾಗೋಯ್ತು, ಇನ್ಮೇಲೆ ಅಪಾಯಿಂಟ್ಮೆಂಟ್ ತಗೊಂಬ, ನಿಂದು ಅದೇನು ಕೆಲಸ ನೋಡಿ ಮಾಡಿಸ್ಕೊಡುವ ಅಂತ ಅಂದ್ರಂತೆ. ಹಂಗಾದರೆ ಈ ಕಲಾವಿದರು ಸಾಮಾನ್ಯ ಜನ ಹೋಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗ್ಬೇಕು ಅಲ್ವೆಲ್ಲ. ಇಲ್ಲೇನ್ರಿ ಮತ್ತೆ ಸಿ ಎಮ್ಮು ಅಂತ ಅಂದರೆ ಏನಂತ ತಿಳ್ಕೊಂಬಿಟ್ಟಿದ್ದೀರಾ? ರೋಡ್ ಸೈಡಲ್ಲಿ ಕಳೆಕಾಯಿ ಮಾರಾರ ಅವರು. ತುಂಬ ಕೆಲಸ ಇರುತ್ತೆ ರೀ ರಾಜ್ಯದ ಮುಖ್ಯಮಂತ್ರಿ. ಹಂಗೆ ಸುಮ್ಮನೆ ಯಾರಿಗಂದ್ರೆ ಅವ್ರಿಗೆ ಸಿಗೋದಿಲ್ಲ, ಗೊತ್ತಾಯ್ತೆ? ಶೇಟನ ಹೋಗ್ಲಿ. ಇದು ಯಾರಪ್ಪ ಇದು ಗಾಡಿ ಹಿಡ್ಕೊಂಬಿಟ್ಟಿದ್ದಾರೆ, ಗಾಡಿ ತುಂಬ ಮಕ್ಕಳು ಬರ ಇದ್ದಾರಲ್ಲೋ. ನೋಡ್ರಿ ಈ ಗೌರ್ಮೆಂಟು ಒಂದೊಂದು ಸಲ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನೊಣ ತಿಂದು ಜಾತಿ ಕೆಡಿಸ್ಕೊಂಡವ್ರನ್ನೇ ಹಿಡಿಯೋದು. ಉಡ ತಿನ್ನೋರು, ಎಮ್ಮೆ ತಿನ್ನೋರು, ಆನೆ ಹೊಡೆಯೋರ್ನೆಲ್ಲ ಹಿಡಿಯೋದೇ ಇಲ್ಲ. ಪಾಪ ವೈಟ್ ಬೋರ್ಡಲ್ಲಿ ಮಕ್ಕಳನ್ನ ತುಂಬ್ಕೊಂಡು ಹೋಗ್ತಿದ್ದ ಅಂತ ಹೇಳಿ ಅವನ್ನ ಹಿಡಿದು ಕೇಸ್ ಹಾಕ್ಬಿಟ್ಟಿದ್ದಾರೆ. ಹೇಗೂ ಪೊಲೀಸ್ನವ್ರಿಗೊಂದು ಕೇಸ್ ಬೇಕಲ್ಲ, ಹಾಕಿದ್ದಾರೆ. ಪಾಪ ಅವನು ಅಲ್ಲೂ ಬಾಯಿ ಬಿಟ್ಕೊಂಡು ಅವ್ರ ಮುಂದೆ ಗಿಂಜ್ಕೊಂಡು ನಿಂತಿದ್ದಾನೆ. ಯಾವಾಗಲೂ ಹಂಗೆ ಕಣ್ಲ, ನೊಣ ತಿಂದು ಜಾತಿ ಕೆಡಿಸ್ಕೊಳೋದು ಅನ್ನೋದು. ಅದಕ್ಕೆ ಸಣ್ಣ ತಪ್ಪು ಮಾಡೋದನ್ನೇ ದೊಡ್ಡದಾಗಿ ತೋರಿಸೋದು ಕಣೋ. ಈಗ ನೋಡು ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟವ್ರು ಯಾರು ಬಂದು ಎದೆ ಮೇಲೆ ಕೂತ್ಕೊಳಲ್ಲ. ಅದೇ ನೀನು ಟೀ ಕುಡಿಯೋಕೋ ಚಿಂಗಮ್ ತಿನ್ನೋಕೋ ಯಾರ ಹತ್ರನೋ 5 ರೂಪಾಯೋ 10 ರೂಪಾಯೋ ಈಸ್ಕೊಬಿಟ್ಟೆ ಅಂತ ತಿಳ್ಕೊ, ಮನೆ ಮುಂದೆ ಬಂದು ಮಾನ ಮರ್ಯಾದೆ ತೆಗೆದಾಕ್ಬಿಡ್ತಾರೆ. ಅದಕ್ಕೆ ಸಣ್ಣವ್ರ ಸವಾಸ ಅಭಿಮಾನ ಭಂಗ ಅಂತ ಹೇಳೋದು. ಶೇಟನ ಹೋಗ್ಲಿ ನಡಿಲ್ಲ, ಬಿಡ್ದಿನಲ್ಲಿ ನಾವು ಹೆಣ್ಮಕ್ಳ ಜೊತೆ ಸೇರ್ಕೊಂಡು ಪರ್ಕೆ ವರ್ಷೆ ಅಭ್ಯಾಸ ಮಾಡುವ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ